ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ. ನೀವು ನೋಡ್ತಾ ಇದ್ದೀರಾ ಕರಿಯರ್ ಬೂಸ್ಟರ್ ಕನ್ನಡ ಯೂಟ್ಯೂಬ್ ಚಾನಲನ್ನು. ಸ್ನೇಹಿತರೆ, ಯಾರೆಲ್ಲ ಮೊದಲೇ ಬಾರಿಗೆ ನಮ್ಮ ಚಾನಲ್ಗೆ ತಾವು ಭೇಟಿ ಕೊಟ್ಟಿದ್ದೀರಾ ದಯಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಸ್ನೇಹಿತರೆ. ಹಾಗೆಯೇ ತಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಸಹ ಮರಿಬೇಡಿ ಸ್ನೇಹಿತರೆ. ಕೆಸೆಟ್ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಎಕ್ಸ್ಪೆಕ್ಟೆಡ್ ಕಟ್ ಆಫ್ನ ನಮ್ಮ ಈ ಸೆಷನ್ನಲ್ಲಿ ನಾವು ನೋಡ್ತಾ ಹೋಗೋಣ. ಅತಿ ಪ್ರಮುಖವಾದ ವಿಡಿಯೋ ಇದಾಗಿರುತ್ತೆ. ಕೊನೆ ತನಕ ಮಿಸ್ ಮಾಡದೆ ನೋಡಿದರೆ ಯಾವ್ಯಾವ ಕ್ಯಾಟಗರಿಗೆ ಕಟ್ ಆಫ್ ಎಷ್ಟಕ್ಕೆ ನಿಲ್ಲುತ್ತೆ ಅಂತಕ್ಕಂಥ ಒಂದು ಅಥೆಂಟಿಕ್ ಇನ್ಫಾರ್ಮೇಷನ್ನ ಈ ಮೂಲಕ ನೀಡಲಾಗುತ್ತೆ. ಬನ್ನಿ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ತಾವಿಲ್ಲಿ ನೋಡ್ತಾ ಇದ್ದೀರಾ ಕೆಸೆಟ್ 2025 ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಅನಾಲಿಸಿಸ್ ಅಂತ ಹೇಳಿ. ಹೌದು, ಮೊನ್ನೆ ಅಷ್ಟೇ ತಾವೆಲ್ಲರೂ ಕೂಡ ಕೆಸೆಟ್ ಪರೀಕ್ಷೆಯನ್ನ ಬರೆದು ಬಂದಿದ್ದೀರಿ. ಹಾಗೆಯೇ ಅಧಿಕೃತವಾಗಿ ಕೆಎ ವತಿಯಿಂದ ಒಂದು ಕೀ ಉತ್ತರಗಳು ಸಹ ಪ್ರಕಟ ಆಗಿರ್ತವೆ. ಎಲ್ಲರೂ ಕೂಡ ತಮ್ಮ ತಮ್ಮ OMR ಶೀಟ್ಗಳನ್ನು ಟ್ಯಾಲಿ ಮಾಡಿಕೊಂಡು ಕೀ ಆನ್ಸರ್ಸನ್ನು ಆಲ್ರೆಡಿ ನೋಡ್ಕೊಂಡಿರ್ತೀರಾ. ಹಾಗಾಗಿ ಯಾರೆಲ್ಲ ಎಷ್ಟೆಷ್ಟು ಅಂಕಗಳನ್ನು ಪಡೆದಿರ್ತೀರಿ ಎಲ್ಲರೂ ಕೂಡ ಈಗೇನಿದ್ರು ಕೂಡ ಕೆಸೆಟ್ ಅರ್ಹತೆ ಹೊಂದಬೇಕಾದ್ರೆ ಕಟ್ ಆಫ್ ಎಷ್ಟಕ್ಕೆ ನಿಲ್ಲುತ್ತೆ, ಯಾವ್ಯಾವ ಕೆಟಗರಿಯಲ್ಲಿ ಎಷ್ಟಕ್ಕೆ ನಿಲ್ಲುತ್ತೆ ಅಂತಕ್ಕಂತಹ ಕುತೂಹಲಕಾರಿ ಒಂದು ಅಂಶವನ್ನು ನಾವು ಈ ವಿಡಿಯೋ ಮೂಲಕ ವಿವರಿಸ್ತಾ ಹೋಗ್ತೀವಿ ಸ್ನೇಹಿತರೆ. ತಾವಿಲ್ಲಿ ನೋಡ್ತಾ ಇದ್ದೀರಾ ಕೆಸೆಟ್ ಪೇಪರ್ 1 ಅನಾಲಿಸಿಸ್ ಅಂತ ಹೇಳಿ. ಸ್ನೇಹಿತರೆ, ಕೆಸೆಟ್ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಜನರಲ್ ಸ್ಟಡೀಸ್ ಪೇಪರ್ ಏನಿತ್ತು, ಆ ಜನರಲ್ ಸ್ಟಡೀಸ್ ಪೇಪರ್ ಒಂಥರ ಮೀಡಿಯಂ ಮಾಡ್ರೇಟ್ ಆಗಿ ಇತ್ತು. ಯಾವ ಥರ? ಮೀಡಿಯಂ ಮಾಡ್ರೇಟ್ ಅಂದರೆ ಈ ಕಡೆ ಮೀಡಿಯಂ ಆಗಿಯೂ ಇದ್ದಿಲ್ಲ, ಈ ಕಡೆ ಮಾಡ್ರೇಟ್ ಆಗಿಯೂ ಇದ್ದಿಲ್ಲ. ಆ ಥರನಾದ ಒಂದು ಪತ್ರಿಕೆ ಜನರಲ್ ಸ್ಟಡೀಸ್ ಆಗಿತ್ತು. ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಅಭ್ಯರ್ಥಿಗಳು, ಜನರಲ್ ಸ್ಟಡೀಸ್ ತುಂಬ ಈಸಿ ಇತ್ತು ಅಂತ ಹೇಳಿ. ಆ ಥರ ಏನೂ ಇಲ್ಲ. ಅದು ಒಂಥರ ಮೀಡಿಯಂ ಮಾಡ್ರೇಟ್ ಲೆವೆಲ್ ಪತ್ರಿಕೆ ಆಗಿರುತ್ತೆ. ಹಾಗೆಯೇ ಮುಂದುವರಿಯುತ್ತಾ ಪೇಪರ್ 2ರ ಬಗ್ಗೆ ನಾವು ನೋಡೋದಾದರೆ, ಪೇಪರ್ 2 ಪೇಪರ್ ಅನಾಲಿಸಿಸ್ ಸಂಬಂಧಪಟ್ಟಂತಹ ಒಂದು ಪತ್ರಿಕೆ ಬಗ್ಗೆ ಹೇಳೋದಾದರೆ, ಎಲ್ಲ ಸ್ಪರ್ಧಾತ್ಮಕ ಆಕಾಂಕ್ಷಿಗಳು ಅಂದರೆ ಕೆಸೆಟ್ ಆಕಾಂಕ್ಷಿಗಳು ಯಾರೆಲ್ಲ ಇದ್ದೀರಿ ಅವರೆಲ್ಲರೂ ಕೂಡ ತಮ್ಮ ಒಪಿನಿಯನನ್ನು ಹೇಳಿದಾಗ, ಎಲ್ಲರ ಒಂದು ಒಪಿನಿಯನನ್ನು ಪರಿಗಣಿಸಿದಾಗ ಏನನ್ಸುತ್ತೆ ಅಂತ ಹೇಳಿದರೆ, ಪತ್ರಿಕೆ 2 ಅಂತಕ್ಕಂಥದ್ದು ಹೈಲಿ ಡಿಫಿಕಲ್ಟಿ ಲೆವೆಲ್ ಹಾಗೆಯೇ ಹೈಲಿ ಮಾಡ್ರೇಟ್ ಲೆವೆಲಲ್ಲಿ ಇತ್ತು ಅಂತ ಹೇಳಿ ಎಲ್ಲ ಅಭ್ಯರ್ಥಿಗಳು ತಮ್ಮ ಅನಿಸಿಕೆಗಳನ್ನ ಹಂಚ್ಕೊಂಡಿದ್ದಾರೆ. ಹಾಗಾಗಿ ಪೇಪರ್ 2 ಏನಿದೆ, ತಮ್ಮ ತಮ್ಮ ಒಂದು ಮಾಸ್ಟರ್ಸ್ ಡಿಗ್ರಿಯಲ್ಲಿ ತಾವು ಏನು ಅಧ್ಯಯನವನ್ನು ಮಾಡಿರ್ತೀರಿ ಆ ವಿಷಯಗಳಿಗೆ ಸಂಬಂಧಪಟ್ಟಂತಹ ಪತ್ರಿಕೆ ತುಂಬ ಕ್ಲಿಷ್ಟಕರವಾಗಿತ್ತು ಅಂತಕ್ಕಂಥದ್ದು ಎಲ್ಲ ಅಭ್ಯರ್ಥಿಗಳ ಒಕ್ಕೊರಲ ಅಭಿಪ್ರಾಯ. ಹಾಗಾಗಿ ಈ ಕಟ್ ಆಫ್ ಅಂತಕ್ಕಂಥದ್ದು ಈ ಸರಿ 2024ರಲ್ಲಿ ಯಾವ ಥರನಾಗಿ ಕಟ್ ಆಫ್ ಇತ್ತು, ಅದಕ್ಕೆ ಸಂಬಂಧಪಟ್ಟಂತಹ 2025ರಲ್ಲಿ ಯಾವ ಥರ ಸಾಮ್ಯತೆ ಇರುತ್ತೆ ಅಂತಕ್ಕಂತಹ ಒಂದು ಕುತೂಹಲಕಾರಿ ಅಂಶವನ್ನು ಇಲ್ಲಿ ನಾವು ನೋಡ್ತಾ ಹೋಗೋಣ. ಹಾಗೆಯೇ ಈ ಹಿಂದಿನ ಕಟ್ ಆಫ್ ಎಷ್ಟಿತ್ತು ಅಂದರೆ 2024ರಲ್ಲಿ ಕಟ್ ಆಫ್ ಯಾವ್ಯಾವ ಭಾಷೆಗಳಿಗೆ, ಯಾವ್ಯಾವ ಸಬ್ಜೆಕ್ಟ್ಗಳಿಗೆ ಎಷ್ಟೆಷ್ಟು ಇತ್ತು, ಕ್ಯಾಟಗರಿ ವೈಸ್ ಯಾವ ಥರ ಇತ್ತು ಅಂತಕ್ಕಂಥದ್ದನ್ನು ಸಹ ನಾವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಹಾಗೆಯೇ ಯಾವ ವಿಷಯಗಳ ಕಟ್ ಆಫ್ ಎಷ್ಟು ನಿಲ್ಲುತ್ತೆ ಅಂತಕ್ಕಂಥದ್ದು ಕೂಡ ಇದು ಒಂದು ಕುತೂಹಲಕಾರಿ ಅಂಶ ಆಗಿರುತ್ತೆ. ಹಾಗೆಯೇ ಕೆಸೆಟ್ ಎಲಿಜಿಬಲ್ ಆದವರು ಏನು ಮಾಡಬೇಕು ಅಂತಕ್ಕಂತಹ ಒಂದು ಪ್ರಮುಖ ಪ್ರಶ್ನೆ ಕೂಡ ಇಲ್ಲಿ ಉದ್ಭವಿಸುತ್ತೆ. ಹಾಗೆಯೇ ಕೆಸೆಟ್ ಆದವರಿಗೆ ಏನೆಲ್ಲ ಅವಕಾಶಗಳು ಇದ್ದಾವೆ ಅಂದರೆ, ಫಾರ್ ಎಕ್ಸಾಂಪಲ್ ಅಸಿಸ್ಟೆಂಟ್ ಪ್ರೊಫೆಸರ್ ಆಗ್ಬೋದು, ಹಾಗೆಯೇ PhDಗೆ ಅಡ್ಮಿಷನನ್ನು ಪಡಿಬೋದು, ಹಾಗೆಯೇ ಗೆಸ್ಟ್ ಫ್ಯಾಕಲ್ಟಿಯಾಗಿ ತಾವೆಲ್ಲರೂ ಕೂಡ ಒಂದು ಡಿಗ್ರಿ ಕಾಲೇಜ್ಗಳಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ತಾವೆಲ್ಲರೂ ಕೂಡ ಕೆಲಸವನ್ನು ಮಾಡ್ಬೋದು. ಹಾಗಾಗಿ ಈ ಕೆಸೆಟ್ ಪರೀಕ್ಷೆ ಅಂತಕ್ಕಂಥದ್ದು ಒಂದು ಸ್ಪರ್ಧಾರ್ಥಿಗಳಲ್ಲಿ ಒಂದು ಅತಿ ಪ್ರಮುಖವಾದ ಒಂದು ಘಟ್ಟ ಆಗಿರುತ್ತೆ. ಯಾರೆಲ್ಲ ಸಹಾಯಕ ಪ್ರಾಧ್ಯಾಪಕರಾಗಬೇಕು ಅಂತ ಹೇಳಿ ಇರ್ತಾರೆ ಅವರಿಗೆಲ್ಲರಿಗೂ ಕೂಡ ಇದೊಂದು ಸುವರ್ಣ ಅವಕಾಶ ಆಗಿರುತ್ತೆ. ಹಾಗಿದ್ರೆ ಬನ್ನಿ ನೋಡ್ತಾ ಹೋಗೋಣ ಕಟ್ ಆಫ್ ಯಾವ ಥರ ಇತ್ತು 2024ರಲ್ಲಿ ಹಾಗೂ 2025 ಪ್ರೆಸೆಂಟ್ ಕಟ್ ಆಫ್ ಎಷ್ಟಿರುತ್ತೆ ಅಂತಕ್ಕಂತಹ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ನ ನಾವು ನೋಡ್ತಾ ಹೋಗೋಣ ಕ್ಯಾಟಗರಿ ವೈಸ್. ಕೆಸೆಟ್ ಪೇಪರ್ 1 ಅನಾಲಿಸಿಸನ್ನು ನಾವು ನೋಡೋದಾದರೆ, ಕೆಸೆಟ್ 2025 ಪೇಪರ್ 1 ಅಂತಕ್ಕಂಥದ್ದು ಒಂದು ಮಾಡ್ರೇಟ್ ಲೆವೆಲ್ ಪೇಪರ್ ಆಗಿತ್ತು ಅಂಥೇಳಿ ಎಲ್ಲ ಒಂದು ಕೆಸೆಟ್ ಆಕಾಂಕ್ಷಿಗಳ ಅಭಿಪ್ರಾಯ. ಹಾಗೆಯೇ ಇಲ್ಲಿ ಕೆಸೆಟ್ಗೆ ಸಂಬಂಧಪಟ್ಟಂತೆ ಯಾರೆಲ್ಲ ಸ್ಟಡಿ ಮಾಡಿಕೊಂಡು ಪ್ರಿಪ್ರೇಷನ್ನಲ್ಲಿ ಇದ್ದರೂ, ಅಭ್ಯಾಸ ಮಾಡಿದವರು, ಅವರು ಹೆಚ್ಚು ಅಂಕ ಗಳಿಸುವ ಸಾಧ್ಯತೆ ಪೇಪರ್ 1ನಲ್ಲಿ ಇರುತ್ತೆ. ಹಾಗೆಯೇ ಮಿನಿಮಮ್ ಬಂದುಬಿಟ್ಟು ಜನರಲ್ ಸ್ಟಡೀಸ್ಗೆ ಸಂಬಂಧಪಟ್ಟಂತೆ ಮಿನಿಮಮ್ 30 ಕ್ವಶನ್ಸು, ಹಾಗೆಯೇ ಮ್ಯಾಕ್ಸಿಮಮ್ 40 ಕ್ವಶನ್ಸ್ ಅಟೆಂಡ್ ಮಾಡಿದವರು ಸಹ ಇರ್ತಾರೆ ಅಂತಕ್ಕಂಥದ್ದು ಒಂದು ಅಂಶವಾಗಿರುತ್ತೆ. ತಾವು ಇದನ್ನು ಪರಿಗಣಿಸಬೇಕಾಗುತ್ತೆ.
ಹಾಗೆಯೇ ಪೇಪರ್ 2 ಅನಾಲಿಸಿಸ್ನ ನಾವು ನೋಡೋದಾದರೆ KSET 2025 ಸ್ಪೆಸಿಫಿಕ್ ಪೇಪರ್ ಅಂದರೆ ತಮ್ಮ ಒಂದು ಸ್ನಾತಕೋತ್ತರ ಪದವಿಗಳಲ್ಲಿ ಯಾವ್ಯಾವ ವಿಷಯಗಳನ್ನು ತಾವು ಆಯ್ಕೆ ಮಾಡಿಕೊಂಡಿರ್ತೀರಿ ಅದನ್ನು ಪೇಪರ್ 2ರಲ್ಲಿ ತಾವು ಎಲ್ಲರೂ ಕೂಡ ಅಟೆಂಡ್ ಮಾಡಿರ್ತೀರಿ. ಇದು ಒಂದು ಹೈಲಿ ಮಾಡ್ರೇಟ್ ಲೆವೆಲ್ನ ಪತ್ರಿಕೆ ಆಗಿತ್ತು. ತಾವೆಲ್ಲರೂ ಕೂಡ ನೋಡಿರ್ತೀರ ಎಲ್ಲ ಒಂದು ವಿಷಯಗಳ ಪತ್ರಿಕೆಗಳನ್ನು ಆಧರಿಸಿ ಈ ಒಂದು ಪೇಪರ್ 2 ಅಂತಕ್ಕಂಥದ್ದು ಸ್ವಲ್ಪ ಹೈಲಿ ಮಾಡ್ರೇಟ್ ಲೆವೆಲ್ನ ಒಂದು ಕ್ವಶನ್ಸ್ನ ಇಲ್ಲಿ ನೀಡಲಾಗಿರುತ್ತೆ ಅಂತಕ್ಕಂಥದ್ದು ಒಂದು ಸ್ಪಷ್ಟವಾದ ಅಂಶ ಇಲ್ಲಿ ಕಂಡುಬರುತ್ತೆ. ಹಾಗೆಯೇ ಎಲ್ಲ ವಿಷಯಗಳ ಪ್ರಶ್ನೆ ಪತ್ರಿಕೆಗಳು ಅತಿ ಹೆಚ್ಚು ಮಾಡ್ರೇಟ್ ಆಗಿವೆ. ಅಂದರೆ ಫಾರ್ ಎಕ್ಸಾಂಪಲ್ ಹಿಸ್ಟ್ರಿ ಅಷ್ಟೇ ಅಲ್ಲ, ಪೊಲಿಟಿಕಲ್ ಸೈನ್ಸ್, ಹಿಸ್ಟ್ರಿ ಆ್ಯಂಡ್ ಕಾಮರ್ಸ್, ಎಕನಾಮಿಕ್ಸ್ ಎಟ್ಸೆಟ್ರಾ ಎಲ್ಲ ಒಂದು ವಿಷಯಗಳ ಪತ್ರಿಕೆಗಳು ಸಹ ಅತಿ ಹೆಚ್ಚು ಮಾಡ್ರೇಟ್ ಆಗಿರೋದು ಈ ಒಂದು ಪರೀಕ್ಷೆಯ ಮೊನ್ನೆಯಷ್ಟೇ ನಡೆದಂತಹ KSET ಪರೀಕ್ಷೆಯ ಒಂದು ಪ್ರಮುಖ ಅಂಶ ಆಗಿರುತ್ತೆ. ಹಾಗೆಯೇ ಇಲ್ಲಿಯೂ ಕೂಡ ಮಿನಿಮಮ್ 40 ಮ್ಯಾಕ್ಸಿಮಮ್ 60 ಮಾಡಿದವರು ಸಹ ಇರ್ತಾರೆ ಅಂತಕ್ಕಂಥದ್ದನ್ನು ನಾವು ಗಮನಿಸಬೇಕಾಗುತ್ತೆ ಸ್ನೇಹಿತರೆ. ಹಾಗೆಯೇ ನಾವು ಕಟ್ ಆಫ್ ವಿಶ್ಲೇಷಣೆಯನ್ನು ನೋಡೋದಾದರೆ 2024 ಕಟ್ ಆಫ್ ಯಾವ ಥರ ಇತ್ತು, ಹಾಗೆಯೇ 2025ರಲ್ಲಿ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಯಾವ ಥರ ಇರುತ್ತೆ ಅಂತಕ್ಕಂತಹ ಒಂದು ಕೂಲಂಕುಷವಾದ ವಿವರವನ್ನು ನಾವು ಇಲ್ಲಿ ನೋಡ್ತಾ ಹೋಗೋಣ. ತಾವಿಲ್ಲಿ ನೋಡ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ ಕನ್ನಡ ಭಾಷೆಗೆ ಸಂಬಂಧಪಟ್ಟಂತಹ ಒಂದು 2024ರ ಕಟ್ ಆಫನ್ನು ನಾವು ಇಲ್ಲಿ ಕೊಟ್ಟಿದ್ದೀವಿ. ಇದು KEAಯ ಅಧಿಕೃತವಾದ ಒಂದು ಕಟ್ ಆಫ್ ಆಗಿರುತ್ತೆ. ಇಲ್ಲಿ ಹೈಯೆಸ್ಟ್ ಸ್ಕೋರ್ ಬಂದ್ಬಿಟ್ಟು 188 ಆಗಿರುತ್ತೆ. ಅಂದರೆ 300 ಅಂಕಗಳಿಗೆ 188 ಅಂಕಗಳು ಪಡೆದಂತಹ ಅಭ್ಯರ್ಥಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿರ್ತಕ್ಕಂತಹ ಒಂದು ಕನ್ನಡ ಪತ್ರಿಕೆ ಇದಾಗಿರುತ್ತೆ. ಇಲ್ಲಿ ಕನ್ನಡ ಭಾಷೆಗೆ ಸಂಬಂಧಪಟ್ಟಂತಹ 2024ರ ಕಟ್ ಆಫ್ ಅಲ್ಲಿ ನಾವು ನೋಡ್ತಾ ಹೋಗೋದಾದರೆ ಜನರಲ್ ಮೆರಿಟ್ ಕ್ಯಾಟಗರಿಯವರಿಗೆ ಬಂದ್ಬಿಟ್ಟು 152ಗೆ ನಿಂತಿರುತ್ತೆ. ಹಾಗೆಯೇ SC ಕ್ಯಾಟಗರಿಗೆ ಬಂದ್ಬಿಟ್ಟು 140ಗೆ ನಿಂತಿರುತ್ತೆ. ಹಾಗೆಯೇ ST ಕ್ಯಾಟಗರಿಗೆ ಸಂಬಂಧಪಟ್ಟಂತೆ 140ಕ್ಕೆ ಈ ಕಟ್ ಆಫ್ ನಿಂತಿರುತ್ತೆ. ಹಾಗೆಯೇ ಕ್ಯಾಟಗರಿ 1ಗೆ ಸಂಬಂಧಪಟ್ಟಂತೆ 142 ಅಂಕಗಳಿಗೆ ಕಟ್ ಆಫ್ ನಿಂತಿರುತ್ತೆ. ಹಾಗೆಯೇ ಕ್ಯಾಟಗರಿ 2Aಗೆ ಸಂಬಂಧಪಟ್ಟಂತೆ 142 ಅಂಕಗಳಿಗೆ ಈ ಕಟ್ ಆಫ್ ನಿಂತಿರುತ್ತೆ. ಹಾಗೆಯೇ ಕ್ಯಾಟಗರಿ 2Bಗೆ ಸಂಬಂಧಪಟ್ಟಂತೆ ನೋಡೋದಾದರೆ 138 ಅತಿ ಕಡಿಮೆ ಅಂಕಗಳಿಗೆ ಈ ಒಂದು ಕಟ್ ಆಫ್ ನಿಂತಿರುವುದು ಗಮನಿಸಬೇಕಾದ ವಿಷಯ ಆಗಿರುತ್ತೆ. ಹಾಗೆಯೇ 3A ಕ್ಯಾಟಗರಿಗೆ ಸಂಬಂಧಪಟ್ಟಂತೆ 144ಕ್ಕೆ ನಿಂತಿರುತ್ತೆ. ಹಾಗೆ 3Bಗೆ 148 ಅಂಕಗಳಿಗೆ ಕಟ್ ಆಫ್ನ ಮ್ಯಾಕ್ಸಿಮಮ್ ಆಗಿ ನಿಲ್ಲಿಸಿರ್ತಾರೆ ಸ್ನೇಹಿತರೆ ಹೋದ್ಸರಿ. ತಾವಿಲ್ಲಿ ಒಂದು ಗಮನಿಸಬೇಕಾದ ಅಂಶ ಅಂತ ಹೇಳಿದರೆ ನಂಬರ್ ಆಫ್ ಸ್ಲಾಟ್ಸ್ ಅವೈಲೇಬಲ್ ಅಂತ ಹೇಳಿದೆ. ಈ ನಂಬರ್ ಆಫ್ ಸ್ಲಾಟ್ಸ್ ಅವೈಲೇಬಲ್ ಅಂತಕ್ಕಂಥದ್ದು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ 416 ಒಂದು ಸ್ಲಾಟ್ಸ್ಗಳು ಇಲ್ಲಿ ಲಭ್ಯವಿರುತ್ತೆ. ಅಂದರೆ ಕನ್ನಡ ಭಾಷೆಗೆ ಸಂಬಂಧಪಟ್ಟಂತೆ 416 ಸ್ಲಾಟ್ಸ್ಗಳು 2024ರ ಒಂದು KSET ಪರೀಕ್ಷೆಯಲ್ಲಿ ಲಭ್ಯವಿದ್ದವು. ಈ ಸರಿ ಏನಾಗುತ್ತೆ ಅಂತ ಹೇಳಿದರೆ ಈ ಸ್ಲಾಟ್ಸ್ಗೆ ಸಂಬಂಧಪಟ್ಟಂತಹ ಒಂದು ವಿವರಣೆ ನೀಡೋದಾದರೆ ಎಷ್ಟು ಹೆಚ್ಚು ಅಪ್ಲಿಕೇಶನ್ ಕ್ಯಾಂಡಿಡೇಟ್ ಹಾಕಿರ್ತಾರೆ, ಹಾಗೆಯೇ ಎಷ್ಟು ಜನ ಅತಿ ಹೆಚ್ಚು ಜನ KSET ಪರೀಕ್ಷೆಯನ್ನು ಅಟೆಂಡ್ ಮಾಡಿರ್ತಾರೆ, ಅದರ ಮೇಲೆ ಈ ಒಂದು ಸ್ಲಾಟ್ಸ್ಗಳು ಡಿಪೆಂಡ್ ಆಗ್ತವೆ. ಹಾಗಾಗಿ ಹೋದ ಸರಿ ಕಂಪೇರ್ ಮಾಡಿದರೆ KSET ಪರೀಕ್ಷೆಯನ್ನು ಈ ಸರಿ ಅತಿ ಹೆಚ್ಚು ಜನ ಅಟೆಂಡ್ ಆಗಿರೋದು ಒಂದು ಬೆಳಕಿಗೆ ಬಂದಿರುತ್ತೆ. ಹಾಗಾಗಿ ಈ ಸ್ಲಾಟ್ಸಲ್ಲೂ ಕೂಡ ವೇರಿಯೇಷನ್ ಆಗ್ತಕ್ಕಂಥದ್ದನ್ನು ನಾವು ಈ ಸರಿ ಗಮನಿಸ್ಬೋದು. ಈಗ 416 ಇತ್ತು ಹೋದ ಸರಿ ಸ್ಲಾಟ್ಸು, ಈ ಸರಿ ಇದು ಒಂದು 450ಕ್ಕೆ ಹೋಗ್ತಕ್ಕಂಥ ಚಾನ್ಸಸ್ ಇರುತ್ತೆ ಕನ್ನಡ ಭಾಷೆಗೆ ಸಂಬಂಧಪಟ್ಟಂತೆ. ಹಾಗಾಗಿ ಈ ಒಂದು ಸ್ಲಾಟ್ಸ್ಗಳಿಗೆ ಸಂಬಂಧಪಟ್ಟಂತೆ ನೋಡೋದಾದರೆ ಕಟ್ ಆಫಲ್ಲೂ ಕೂಡ ವೇರಿಯೇಷನ್ ಆಗ್ತಾ ಹೋಗ್ತವೆ ಸ್ನೇಹಿತರೆ. ಹಾಗಿದ್ದರೆ 2024ರ ಕಟ್ ಆಫ್ನ ನಾವು ನೋಡಿದ್ವಿ. ಹಾಗಿದ್ದರೆ 2025ರಲ್ಲಿ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಎಷ್ಟಿರುತ್ತೆ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗೋಣ. ನಾವಿಲ್ಲಿ ನೋಡ್ತಾ ಇದ್ರೆ KSET 2025 ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಅಂತ ಹೇಳಿ ಇಲ್ಲಿ ನಾವು ಕೊಟ್ಟಿದ್ದೀವಿ. ಜನರಲ್ ಮೆರಿಟ್ ಕ್ಯಾಟಗರಿಗೆ ಸಂಬಂಧಪಟ್ಟಂಥ ಅಭ್ಯರ್ಥಿಗಳು 150ರಿಂದ 160 ಅಂಕಗಳಲ್ಲಿ ಯಾರೆಲ್ಲ ಇರ್ತಾರೆ ಅವರೆಲ್ಲರೂ ಕೂಡ ಎಲಿಜಿಬಲ್ ಆಗ್ತಕ್ಕಂಥ ಸಾಧ್ಯತೆಗಳು ತುಂಬ ನಿಚ್ಚಳವಾಗಿದೆ ಈ ಕನ್ನಡ ಭಾಷೆಗೆ ಸಂಬಂಧಪಟ್ಟಂತೆ. ಹಾಗೆಯೇ SC ಕ್ಯಾಟಗರಿ 136 to 144ಗೆ ನಿಲ್ಲುವ ಸಾಧ್ಯತೆ ಇದೆ. ಹಾಗೆಯೇ ST ಕ್ಯಾಂಡಿಡೇಟ್ಸ್ಗೆ ಸಂಬಂಧಪಟ್ಟಂತೆ 136 to 146 ಕಟ್ ಆಫ್ ನಿಲ್ತಕ್ಕಂಥ ಸಾಧ್ಯತೆ ನಿಚ್ಚಳವಾಗಿದೆ. ಹಾಗೆಯೇ ಕನ್ನಡ ಭಾಷೆಗೆ ಸಂಬಂಧಪಟ್ಟಂಥ ಕ್ಯಾಟಗರಿ 1ಗೆ ಸಂಬಂಧಪಟ್ಟಂತೆ ನೋಡೋದಾದರೆ 136ರಿಂದ 144 ಅಂಕಗಳು ಯಾರೆಲ್ಲ ಪಡೆದಿರ್ತಾರೆ ಅವರ ಒಂದು ಸಾಧ್ಯತೆ ತುಂಬ ಇರುತ್ತೆ ಎಲಿಜಿಬಲ್ ಆಗ್ತಕ್ಕಂಥದ್ದು. ಹಾಗೆಯೇ ಕ್ಯಾಟಗರಿ 2Aಗೆ ಸಂಬಂಧಪಟ್ಟಂತೆ ನೋಡೋದಾದರೆ 136 to 144ಗೆ ನಿಲ್ತಕ್ಕಂಥ ಸಾಧ್ಯತೆ ನಿಚ್ಚಳವಾಗಿದೆ. ಹಾಗೆಯೇ ಕ್ಯಾಟಗರಿ 2Bಗೆ ನೋಡೋದಾದರೆ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ 132 to 140 ಅಂಕಗಳನ್ನ ಯಾರೆಲ್ಲ ಪಡೆದಿರ್ತೀರಿ ಅವರೆಲ್ಲ ಸೇಫ್ ಝೋನಲ್ಲಿ ಇರ್ತೀರಿ ಅಂಥೇಳಿ ಭಾವಿಸ್ಬೇಕಾಗುತ್ತೆ. ಹಾಗೆಯೇ 3A ಕ್ಯಾಟಗರಿ ಕನ್ನಡದಲ್ಲಿ ಬಂದುಬಿಟ್ಟು
140 to 146 ಯಾರೆಲ್ಲ ಪಡೆದಿರ್ತೀರಿ ಅವರೆಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು 2025ರಲ್ಲಿ ಕೆಸೆಟ್ನ ಎಲಿಜಿಬಲ್ ಆಗೋಕ್ಕೆ. ಹಾಗೆಯೇ ಕ್ಯಾಟಗಿರಿ 3ಬಿಗೆ ಸಂಬಂಧಪಟ್ಟಂತೆ ನೋಡೋದಾದರೆ ಕ್ಯಾಟಗರಿ 3ಬಿ 144 to 150 ರೇಂಜಲ್ಲಿ ಕಟ್ ಆಫ್ ನಿಲ್ಲುತ್ತೆ ಅಂತಕ್ಕಂತಹ ಒಂದು ಎಕ್ಸ್ಪೆಕ್ಟ್ನ ಮಾಡ್ಬೋದು. ಹಾಗೆಯೇ ಇಂಗ್ಲೀಷ್ ಭಾಷೆಗೆ ಸಂಬಂಧಪಟ್ಟಂತಹ 2024ರ ಕಟ್ ಆಫ್ ಬಗ್ಗೆ ನಾವು ನೋಡೋದಾದರೆ 2024ರ ಇಂಗ್ಲೀಷ್ ಕಟ್ ಆಫಲ್ಲಿ ಹೈಯೆಸ್ಟ್ ಸ್ಕೋರ್ ಮಾಡಿದಂತಹ ಕ್ಯಾಂಡಿಡೇಟ್ ಬಂದುಬಿಟ್ಟು 230ಯನ್ನು ಪಡೆದಿರ್ತಾರೆ, ಅಂದರೆ 300 ಅಂಕಗಳಿಗೆ. ಹಾಗೆಯೇ ಇಲ್ಲಿ ಇಂಗ್ಲೀಷ್ ವಿಷಯಕ್ಕೆ ಸಂಬಂಧಪಟ್ಟಂತೆ 399 ಒಟ್ಟು ಸ್ಲಾಟ್ಗಳು ಲಭ್ಯವಿರುತ್ತವೆ. ಜನರಲ್ ಕ್ಯಾಟಗರಿಗೆ ಸಂಬಂಧಪಟ್ಟಂತೆ 164ಕ್ಕೆ ಕಟ್ ಆಫ್ ನಿಂತಿದ್ರೆ, ಎಸ್ ಸಿ ಕ್ಯಾಟಗಿರಿಗೆ 148ಕ್ಕೆ ನಿಂತಿರುತ್ತೆ. ಹಾಗೆಯೇ ಎಸ್ ಟಿ ಕ್ಯಾಟಗಿರಿ 146, ಕ್ಯಾಟಗಿರಿ 1 154, ಕ್ಯಾಟಗಿರಿ 2A 150, ಹಾಗೆಯೇ ಕ್ಯಾಟಗಿರಿ 2B 152, ಕ್ಯಾಟಗಿರಿ 3A 150 ಆ್ಯಂಡ್ ಕ್ಯಾಟಗಿರಿ 3B 154ಗೆ ನಿಂತಿರುತ್ತೆ 2024ರ ಕಟ್ ಆಫ್. ಹಾಗಾದರೆ 2025ರಲ್ಲಿ ಅಂದರೆ ಪ್ರೆಸೆಂಟ್ ಕಟ್ ಆಫ್ ಎಷ್ಟಕ್ಕೆ ನಿಲ್ಬೋದು ಅಂತಕ್ಕಂಥದ್ದನ್ನು ನಾವು ನೋಡೋದಾದರೆ ಇಂಗ್ಲೀಷ್ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ, ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟಂತೆ ಕೆಸೆಟ್ 2025 ಎಕ್ಸ್ಪೆಕ್ಟೆಡ್ ಕಟ್ ಆಫನ್ನು ಇಲ್ಲಿ ನೀಡಲಾಗಿದೆ. ಜನರಲ್ ಮೆರಿಟಲ್ಲಿ ಇರ್ತಕ್ಕಂಥ ಅಭ್ಯರ್ಥಿಗಳು 160 to 166 ಮಾರ್ಕ್ಸ್ನ ಯಾರೆಲ್ಲ ಪಡೆದಿರ್ತೀರಿ ಅವರೆಲ್ಲ ಕೂಡ ಸೇಫ್ ಝೋನಲ್ಲಿ ಇದ್ದೀರಿ ಅಂತ ಹೇಳಿ ಭಾವಿಸಬೇಕು. ಹಾಗೆಯೇ ಎಸ್ ಸಿ ಕ್ಯಾಟಗರಿಗೆ ಬಂದುಬಿಟ್ಟು 142 to 150 ಮಾರ್ಕ್ಸ್ಗೆ ನಿಲ್ಲುವ ಸಾಧ್ಯತೆ ತುಂಬ ಹೆಚ್ಚಳವಾಗಿದೆ. ಹಾಗೆಯೇ ಎಸ್ ಟಿ ಕ್ಯಾಟಗರಿಗೆ ಸಂಬಂಧಪಟ್ಟಂತೆ 140 to 148ಗೆ ನಿಲ್ತಕ್ಕಂಥ ಸಾಧ್ಯತೆ ತುಂಬ ಇದೆ. ಹಾಗೆಯೇ ಕ್ಯಾಟಗಿರಿ 1ಗೆ ಸಂಬಂಧಪಟ್ಟಂಥ ಕ್ಯಾಂಡಿಡೇಟ್ಗಳಿಗೆ 148ರಿಂದ 156 ಅಂಕಗಳಿಗೆ ಕಟ್ ಆಫ್ ನಿಲ್ತಕ್ಕಂಥ ಸಾಧ್ಯತೆ ತುಂಬ ಇದೆ. ಹಾಗೆಯೇ ಕ್ಯಾಟಗಿರಿ 2ಎಗೆ ಸಂಬಂಧಪಟ್ಟಂಥ ಕ್ಯಾಂಡಿಡೇಟ್ಗಳಿಗೆ 144 to 152ಗೆ ನಿಲ್ತಕ್ಕಂಥ ಸಾಧ್ಯತೆ ಇದೆ ಕಟ್ ಆಫ್. ಹಾಗೆಯೇ ಕ್ಯಾಟಗಿರಿ 2ಬಿಗೆ ಸಂಬಂಧಪಟ್ಟಂತಹ ಕಟ್ ಆಫು 146 to 154ಗೆ ನಿಲ್ತಕ್ಕಂಥ ಸಾಧ್ಯತೆ ಇದೆ. ಹಾಗೆಯೇ ಕ್ಯಾಟಗಿರಿ 3ಎಗೆ ಸಂಬಂಧಪಟ್ಟಂತೆ 146 to 152ಗೆ ಇರುತ್ತೆ. ಹಾಗೆಯೇ ಕ್ಯಾಟಗಿರಿ 3ಬಿ ಬಂದುಬಿಟ್ಟು 148 to 156 ನಿಲ್ತಕ್ಕಂಥ ಇಂಗ್ಲೀಷ್ ಭಾಷೆಗೆ ಸಂಬಂಧಪಟ್ಟಂಥ ಕಟ್ ಆಫ್ ಈ ಥರನಾಗಿ 2025 ಕಟ್ ಆಫ್ ನಿಲ್ಲುವ ಸಾಧ್ಯತೆ ತುಂಬ ಹೆಚ್ಚಳವಾಗಿದೆ ಸ್ನೇಹಿತರೆ. ಯಾರೆಲ್ಲ ಇಂಗ್ಲೀಷ್ ಭಾಷೆಯನ್ನು ತಾವು ಚಾಯ್ಸ್ ಮಾಡ್ಕೊಂಡಿರ್ತೀರ ತಮ್ಮ ಕಟ್ ಆಫ್ ಆ ಥರ ಇರುತ್ತೆ. ಹಾಗೆಯೇ ಪೊಲಿಟಿಕಲ್ ಸೈನ್ಸ್ ಅಂದರೆ ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತಹ ಕಟ್ ಆಫ್ನ ನಾವು ನೋಡೋದಾದರೆ 2024ರಲ್ಲಿ ಹೈಯೆಸ್ಟ್ ಸ್ಕೋರ್ ಬಂದುಬಿಟ್ಟು 218 ಹೈಯೆಸ್ಟ್ ಸ್ಕೋರ್ ಇರುತ್ತೆ 300 ಅಂಕಗಳಿಗೆ. ಹಾಗೆಯೇ 2024ರಲ್ಲಿ ಪೊಲಿಟಿಕಲ್ ಸೈನ್ಸ್ಗೆ ಸಂಬಂಧಪಟ್ಟಂತೆ ಕ್ಯಾಟಗಿರಿ ವೈಸ್ ಕಟ್ ಆಫ್ ಯಾವ ಥರ ಇತ್ತು ಅಂತಕ್ಕಂಥದ್ದನ್ನು ನಾವು ನೋಡೋದಾದರೆ ಜನರಲ್ ಮೆರಿಟ್ ಕ್ಯಾಟಗರಿಗೆ ಸಂಬಂಧಪಟ್ಟಂತೆ 154, ಹಾಗೆಯೇ ಎಸ್ ಸಿ ಕ್ಯಾಟಗರಿಗೆ 140, ಎಸ್ ಟಿಗೆ 140, ಕ್ಯಾಟಗರಿ 1 144, ಕ್ಯಾಟಗರಿ 2A 142, ಕ್ಯಾಟಗರಿ 2B 142, ಕ್ಯಾಟಗರಿ 3A 146 ಆ್ಯಂಡ್ ದೆನ್ ಕ್ಯಾಟಗರಿ 3B 146ಗೆ ಪೊಲಿಟಿಕಲ್ ಸೈನ್ಸ್ ಸಬ್ಜೆಕ್ಟಲ್ಲಿ ಕಟ್ ಆಫ್ ಈ ಥರ 2024ರಲ್ಲಿ ನಿಂತಿರುತ್ತೆ. ಹಾಗೆಯೇ ಈ ಒಂದು ಪೊಲಿಟಿಕಲ್ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತಹ ಒಟ್ಟು ಸ್ಲಾಟ್ಗಳು 286 ಸ್ಲಾಟ್ಗಳನ್ನು ಹೋದ ಸರಿ ಫಿಕ್ಸ್ ಮಾಡಲಾಗಿದೆ. ಹಾಗಾಗಿ ಈ ಸರಿ ನಾವು 320 ಸ್ಲಾಟ್ಗಳನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾಕಂತ ಹೇಳಿದರೆ ನಂಬರ್ ಆಫ್ ಅಪ್ಲಿಕೇಶನ್ಸ್ ಆ್ಯಂಡ್ ನಂಬರ್ ಆಫ್ ಅಟೆಂಡೆನ್ಸ್ ಇನ್ ಕೆಸೆಟ್ ಎಕ್ಸಾಮ್ ಅತಿ ಹೆಚ್ಚು ಇರುತ್ತೆ. ಹಾಗಾಗಿ 320ಕ್ಕೂ ಹೆಚ್ಚು ಸ್ಲಾಟ್ಗಳು ಪೊಲಿಟಿಕಲ್ ಸೈನ್ಸ್ ಇದು ವಿಷಯಕ್ಕೆ ಸಂಬಂಧಪಟ್ಟಂಥ ಸ್ಲಾಟ್ಗಳು ಲಭ್ಯ ಆಗ್ತಕ್ಕಂಥ ಸಾಧ್ಯತೆ ತುಂಬ ಹೆಚ್ಚಳವಾಗಿದೆ. ಹಾಗೆಯೇ ನಾವು 2025ರ ಒಂದು ಕೆಸೆಟ್ ಕಟ್ ಆಫ್ನ ಪೊಲಿಟಿಕಲ್ ಸೈನ್ಸಲ್ಲಿ ನೋಡೋದಾದರೆ ಮೋಸ್ಟ್ಲಿ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಪೊಲಿಟಿಕಲ್ ಸೈನ್ಸಲ್ಲಿ ಇದು ಅಥೆಂಟಿಕ್ ಇನ್ಫಾರ್ಮೇಷನ್ ಇರುತ್ತೆ. ಜನರಲ್ ಮೆರಿಟಲ್ಲಿ ಬಂದುಬಿಟ್ಟು 146 to 156 ಯಾರೆಲ್ಲ ಪಡೆದಿರ್ತೀರಿ ಅವರೆಲ್ಲ ಸೇಫ್ ಝೋನಲ್ಲಿ ಇದ್ದೀರಿ ಅಂತ ಹೇಳಿ ಭಾವಿಸಿ. ಹಾಗೆಯೇ ಎಸ್ ಸಿ ಕ್ಯಾಟಗಿರಿಗೆ ಸಂಬಂಧಪಟ್ಟಂತೆ 138 to 144, ಎಸ್ ಟಿ ಕ್ಯಾಟಗಿರಿ 138 to 146, ಕ್ಯಾಟಗಿರಿ 1 142 to 146 ನಿಲ್ತಕ್ಕಂಥ ಸಾಧ್ಯತೆ ತುಂಬ ಹೆಚ್ಚಳವಾಗಿದೆ. ಹಾಗೆಯೇ ಕ್ಯಾಟಗಿರಿ 2ಎಗೆ ಸಂಬಂಧಪಟ್ಟಂತಹ ಕಟ್ ಆಫು 2025ರಲ್ಲಿ ಕೆಸೆಟ್ದು ಮೋಸ್ಟ್ಲಿ ಎಕ್ಸ್ಪೆಕ್ಟೆಡ್ 2A ಕ್ಯಾಟಗಿರಿಗೆ 140 to 146ಗೆ ನಿಲ್ತಕ್ಕಂಥ ಸಾಧ್ಯತೆ ಇದೆ. ಹಾಗೆಯೇ ಕ್ಯಾಟಗಿರಿ 2ಬಿಗೆ ಸಂಬಂಧಪಟ್ಟಂತೆ ಪೊಲಿಟಿಕಲ್ ಸೈನ್ಸಲ್ಲಿ 138 to 146 ಯಾರೆಲ್ಲ ತೆಗೆದಿದ್ದೀರಿ ತಾವೆಲ್ಲರೂ ಕೂಡ ಸೆಲೆಕ್ಟ್ ಆಗ್ತಕ್ಕಂಥ ಸಾಧ್ಯತೆ ತುಂಬ ಹೆಚ್ಚಳವಾಗಿದೆ ಸ್ನೇಹಿತರೆ ಪೊಲಿಟಿಕಲ್ ಸೈನ್ಸ್ ಸಬ್ಜೆಕ್ಟಲ್ಲಿ. ಹಾಗೆಯೇ ಕ್ಯಾಟಗಿರಿ 3ಎಯಲ್ಲಿ 140 to 148ಗೆ ನಿಲ್ತಕ್ಕಂಥ ಸಾಧ್ಯತೆ, ಹಾಗೆಯೇ ಕ್ಯಾಟಗಿರಿ 3B 140 to 150ಗೆ ನಿಲ್ತಕ್ಕಂಥ ಸಾಧ್ಯತೆ ತುಂಬ ಹೆಚ್ಚಳವಾಗಿದೆ. ಹಾಗೆಯೇ ಇತಿಹಾಸ ಅಂದರೆ ಹಿಸ್ಟ್ರಿ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತಹ ನಾವು 2024ರ ಕಟ್ ಆಫ್ನ ನೋಡೋದಾದರೆ 2024ರಲ್ಲಿ ಹಿಸ್ಟ್ರಿ ವಿಷಯಕ್ಕೆ ಸಂಬಂಧಪಟ್ಟಂತಹ ಕಟ್ ಆಫ್ ಅತಿ ಹೆಚ್ಚು ಒಂದು ಹೈಯೆಸ್ಟ್ ಸ್ಕೋರ್ ಬಂದುಬಿಟ್ಟು
226 ಇರುತ್ತೆ 300 ಅಂಕಗಳಿಗೆ. ಹಾಗೆಯೇ ಇಲ್ಲಿ ಒಟ್ಟು ಸ್ಲಾಟ್ಗಳು 594 ಸ್ಲಾಟ್ಗಳನ್ನ ನೀಡಲಾಗಿತ್ತು ಹೋದ ಸರಿ ಹಿಸ್ಟ್ರಿ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ. ಈ ಸರಿ ಇದು 650ಕ್ಕೂ ಹೆಚ್ಚು ಸ್ಲಾಟ್ಗಳು ನೀಡಲಾಗುತ್ತೆ. ಯಾಕಂತ ಹೇಳಿದ್ರೆ ನಂಬರ್ ಆಫ್ ಅಪ್ಲಿಕೆಂಟ್ಸ್ ಅಂಡ್ ನಂಬರ್ ಆಫ್ ಎಕ್ಸಾಮ್ ಅಟೆಂಡೀಸ್ ಇದ್ದಾರೆ. ಹಾಗಾಗಿ ಇದು ಹೆಚ್ಚಾಗ್ತಕ್ಕಂಥ ಸಾಧ್ಯತೆ ತುಂಬಾ ಹೆಚ್ಚಳ. ಹಾಗೆಯೇ ಹೋದ ಸರಿ ಕಟ್ ಆಫ್ ಎಷ್ಟಕ್ಕೆ ನಿಂತಿತ್ತು ಹಿಸ್ಟ್ರಿ ಅಂತ ಹೇಳಿ ನಾವು ನೋಡೋದಾದ್ರೆ, GM ಕ್ಯಾಟಗರಿಗೆ 168, SC 156, ST 158, ಕ್ಯಾಟಗರಿ 1 160, ಕ್ಯಾಟಗರಿ 2A 158, ಕ್ಯಾಟಗರಿ 2B 158, and then ಕ್ಯಾಟಗರಿ 3A 162, ಹಾಗೆಯೇ ಕ್ಯಾಟಗರಿ 3B ಬಂದ್ಬಿಟ್ಟು 162ಗೆ ನಿಂತಿರುತ್ತೆ ಹೋದ ಸರಿ 2024ರ ಕಟ್ ಆಫಲ್ಲಿ. ಆದರೆ 2025ರಲ್ಲಿ ಇತಿಹಾಸ ವಿಷಯಕ್ಕೆ ಸಂಬಂಧಪಟ್ಟಂತಹ ಕಟ್ ಆಫ್ ಎಷ್ಟು ಇರುತ್ತೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಮೋಸ್ಟ್ಲಿ ಎಕ್ಸ್ಪೆಕ್ಟೆಡ್ ಕಟ್ ಆಫ್ನ ನೀಡಿದ್ದೀವಿ. ತಾವು ನೋಡ್ಬೋದು, ಜನರಲ್ ಮೆರಿಟಲ್ಲಿ ಬಂದ್ಬಿಟ್ಟು 164 to 170 ಕಟ್ ಆಫ್ ಇರುತ್ತೆ. ಹಾಗೆಯೇ SC 148 to 158, ಹಾಗೆಯೇ ST 154 to 162, ಕ್ಯಾಟಗರಿ 1 158 to 162, ಕ್ಯಾಟಗರಿ 2A 154 to 162, ಕ್ಯಾಟಗರಿ 2B 148 to 154, and then ಕ್ಯಾಟಗರಿ 3A 156 to 164, ಹಾಗೆಯೇ ಕ್ಯಾಟಗರಿ 3B ಬಂದ್ಬಿಟ್ಟು 158 to 166 ನಿಲ್ತಕ್ಕಂತಹ ಸಾಧ್ಯತೆ ತುಂಬ ಹೆಚ್ಚಳವಾಗಿದೆ. ಇದು 2025ರ ಮೋಸ್ಟ್ಲಿ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಆಗಿರುತ್ತೆ ಸ್ನೇಹಿತರೆ. ಇದು ಎಲ್ಲ ವಿಷಯಗಳ ಒಂದು ಕಟ್ ಆಫ್ನ ನಾವು ಇಲ್ಲಿ ನೀಡಿರ್ತೀವಿ. ತಮಗೆ ಯಾವ್ಯಾವ ವಿಷಯದ ಒಂದು ಕಟ್ ಆಫ್ ಬೇಕಾಗಿರುತ್ತೆ ತಾವು ದಯಮಾಡಿ ಕಮೆಂಟ್ ಮಾಡುವ ಮೂಲಕ, ಹಾಗೆಯೇ ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿ. ಸಬ್ಸ್ಕ್ರೈಬರ್ ಹೆಚ್ಚಾದರೆ ಖಂಡಿತವಾಗ್ಲೂ ಕೂಡ ಇನ್ನೂ ಬೇರೆ ಸಬ್ಜೆಕ್ಟ್ನ ಒಂದು ಕಟ್ ಆಫ್ನ ನಾವು ಅನಲೈಸ್ ಮಾಡ್ತೀವಿ ಈ ಚಾನಲಲ್ಲಿ. ತಾವು ಈ ವಿಡಿಯೋನ ತಮ್ಮ ಎಲ್ಲ ಕೆಸೆಟ್ ಸ್ನೇಹಿತರಿಗೆ ಹಂಚಿದಲ್ಲಿ ಖಂಡಿತವಾಗ್ಲೂ ನಾವು ಮುಂದಿನ ದಿನಗಳಲ್ಲಿ ಬೇರೆ ವಿಷಯದ ಒಂದು ಕಟ್ ಆಫ್ನ ಸಹ ಇಲ್ಲಿ ಡಿಸ್ಕಸ್ ಮಾಡಲಾಗುವುದು ಸ್ನೇಹಿತರೆ. ಹಾಗೆಯೇ ಕೆಸೆಟ್ ಆದವರಿಗೆ ಏನೆಲ್ಲ ಅವಕಾಶ ಅಂತಕ್ಕಂಥದ್ದನ್ನು ನಾವು ನೋಡೋದಾದರೆ ಸ್ನೇಹಿತರೆ, ಈ ಕೆಸೆಟ್ ಪರೀಕ್ಷೆಯನ್ನು ತಾವು ನಿಜಕ್ಕೂ ಎಲಿಜಿಬಲ್ ಆಗಿದೆ ನಿಜವಾಗಿದ್ದರೆ ತಮಗೆ ಅಸಿಸ್ಟೆಂಟ್ ಪ್ರೊಫೆಸರ್ ಆಗ್ತಕ್ಕಂತಹ ಒಂದು ಸುಂದರವಾದ ಅವಕಾಶ. ಹಾಗೆಯೇ PhDಗೆ ತಮಗೆ ಅಡ್ಮಿಷನ್ ಸಿಗುತ್ತೆ. ಹಾಗೆಯೇ ಗೆಸ್ಟ್ ಫ್ಯಾಕಲ್ಟಿಯಾಗಿ ತಾವು ವರ್ಕ್ ಕೂಡ ಮಾಡ್ಬೋದು. ಈ ಅಸಿಸ್ಟೆಂಟ್ ಪ್ರೊಫೆಸರ್ ಅಂತಕ್ಕಂತಹ ಒಂದು ಹುದ್ದೆ ಇದೆಯಲ್ಲ, ಇದು ನಿಜಕ್ಕೂ ಎಲ್ಲ ಹುದ್ದೆಗಳಿಗೆ ಕಂಪೇರ್ ಮಾಡಿದರೆ ಅತಿ ಒಂದು ದೊಡ್ಡ ಹುದ್ದೆನೇ ಅಂತ ಹೇಳ್ಬೋದು. ಸ್ಯಾಲ್ರಿ ಇಲ್ಲಿ ನಾವು ನೋಡೋದಾದರೆ ಇದು UGC ಸ್ಕೇಲ್ಗೆ ಸಂಬಂಧಪಟ್ಟಂತಹ ಒಂದು ಸ್ಯಾಲ್ರಿ ಪ್ಯಾಟರ್ನ್ ಇರುತ್ತೆ. ಅಂದರೆ ಕೇಂದ್ರ ಸರ್ಕಾರದಿಂದಲೇ ಬರ್ತಕ್ಕಂಥ, ಈಗ ಆಲ್ರೆಡಿ 7th ಪೇ ಸ್ಯಾಲ್ರಿನ ಅವರು ಎಲ್ಲ ತೆಗೆದುಕೊಳ್ತಾ ಇದ್ದಾರೆ ಕೇಂದ್ರ ಸರ್ಕಾರದಲ್ಲಿ. ಹಾಗೆಯೇ ಈಗ ಏನು 8th ಪೇ ಕಮಿಷನ್ ಕೂಡ ಫಿಕ್ಸ್ ಆಗಿದೆ. ನಿಜಕ್ಕೂ ಒಂದು ಬಂಪರ್ ಲಾಟ್ರಿನೇ ಅಂತ ಹೇಳ್ಬೋದು ಅಸಿಸ್ಟೆಂಟ್ ಪ್ರೊಫೆಸರ್ ಆಗೋರಿಗೆ. ಹಾಗಾಗಿ ಈ ಕೆಸೆಟ್ ಪರೀಕ್ಷೆ ಅಂತಕ್ಕಂಥದ್ದು ಅತಿ ಪ್ರಮುಖ ಘಟ್ಟ ಸ್ನೇಹಿತರೆ. ಅಸಿಸ್ಟೆಂಟ್ ಪ್ರೊಫೆಸರ್ ಯಾರೆಲ್ಲ ಆಗಬೇಕಂತ ಹೇಳಿ ಇರ್ತೀರಿ. ದಯಮಾಡಿ ತಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಧನ್ಯವಾದಗಳು.